ಇನ್ನು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಈ ಕುರ್ಚಿ ಫೈಟ್ ಬಗ್ಗೆ ನಂಗೇನು ಗೊತ್ತಿಲ್ಲ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಮಾದೇವಪ್ಪ ಅವರು ಹೇಳಿದ್ರೆ ಅವ್ರನ್ನೇ ಹೋಗಿ ಕೇಳಿ ಅಂತ ಹೇಳಿ ಸಿಡಿಮಿಡಿಗೊಂಡ್ರು. ಮೈಸೂರಲ್ಲಿ ಮಾದೇವಪ್ಪನವರು ಸರ್ ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರು ಸರ್. ಮಾದೇವಪ್ಪ ಕೇಳಿದ ಗೊತ್ತಿಲ್ಲ. ಅಲ್ಲ ಇವತ್ತು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ. ಮಾದೇವಪ್ಪನ ಕೇಳಿದ್ವಿ. ಮಾದೇವಪ್ಪ ಏನು ಯಾಕೆ ಗೊತ್ತು, ಏನು ಹೇಳಿದಾನೆ ಅಂತ ನನಗೇನು ಗೊತ್ತು. ಎಂ.ಬಿ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ, ಅದೇ ತರ ಇವರು ಹೇಳಿಕೆ ಕೊಟ್ಟರು. ಗೊತ್ತಿಲ್ಲ. ಐ ಡು ನಾಟ್ ನೋ. ಕಾಂಗ್ರೆಸ್ನ ಕುರ್ಚಿ ಕದನಕ್ಕೆ ಮತ್ತೊಂದು ಕಡೆಗೆ ಬಿಜೆಪಿ ಲೇವಡಿ ಮಾಡ್ತಾ ಇದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ತಿರುಕನ ಕನಸು ಕಾಣ್ತಿದ್ದಾರೆ ಅಂತ ಹೇಳಿ ಮಾಜಿ ಸಚಿವ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇಲ್ಲದ ಪಾಡುಗಳನ್ನ ಬಿಟ್ಟರು. ಹೈಕಮಾಂಡ್ ಹತ್ರ ಏನೇನೋ ಡಿಮ್ಯಾಂಡ್ಗಳು ಎಲ್ಲ ಮಾಡಿದ್ರು, ಆದ್ರೆ ಸಫಲ ಆಗಲಿಲ್ಲ. ನನಗನ್ಸುತ್ತೆ ಡಿಕೆ ಶಿವಕುಮಾರ್ ಅವರು ತಿರುಕನ ಕನಸನ್ನ ಕಾಣ್ತಾ ಇದ್ದಾರೆ. 100% ಸಿದ್ದರಾಮಯ್ಯನವರು ಚಾಣಕ್ಯ ರಾಜಕಾರಣಿ. ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಚದುರಂಗ ಆಡ್ತೀನಿ. ಚದುರಂಗದ ಮೇಲೆ ಇನ್ನೊಂದು ಆಟ ಆಡ್ತಾರೆ ಅವರು. ಸಿದ್ದರಾಮಯ್ಯ ಅಷ್ಟು ಪಳಗಿದ್ದಾರೆ ಅವರು. ಅಂತ ದೇವೇಗೌಡನೇ ಅವರೇ ಅಯ್ಯೋ ದೇವೇಗೌಡರ ಅಂದ್ರೆ ಭಯ ಬೀಳ್ತಾರೆ ಎಲ್ಲರೂ ಚುನಾವಣೆ ಪಟ್ಟುಗಳಲ್ಲಿ, ಕುಸ್ತಿ ಪಟ್ಟುಗಳಲ್ಲಿ. ಅಂತ ದೇವೇಗೌಡರನ್ನೇ ಮಣಿಸ್ತವ್ರು, ಅಂತ ಕುಮಾರಸ್ವಾಮಿನೇ ಮಣಿಸ್ತವ್ರು. ಡಿ ಕೆ ಶಿವಕುಮಾರ್ ಯಾವ ಲೆಕ್ಕ? ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಓಪನ್ ಚಾಲೆಂಜ್ ಅನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ನೀವು ಆ ತರದೇನ ಇದ್ರೆ ಓಪನ್ ಆಗಿ ಹೇಳ್ಬಿಡಿ. ನಾನಿರೋದು 2 ವರ್ಷ, 2 ವರ್ಷಕ್ಕೆ ನಾನು ಸಹಕಾರ ಮಾಡಿ 2 ವರ್ಷ ಆದ್ಮೇಲೆ ನಾನು ಇರಲ್ಲ ಹೇಳಿ ನೋಡೋಣ. ಅವರು ಬಿಟ್ಕೊಡ್ತೀನಿ ಅನ್ನೋದಾದ್ರೆ ಹೇಳಿ ಈಗಲೇ. ಆ ಧೈರ್ಯ ತೋರ್ಲಿ ಕಾಂಗ್ರೆಸ್ ಅವರು. ಏನೈತೆ ಇದರಲ್ಲಿ ಮುಚ್ಚುಮರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಇಷ್ಟು ದಿನಗಳ ಕಾಲ ಮಟ್ಟಿಗೆ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು, ಈಗ ನೋಡಿದ್ರೆ ಅವರವರ ಪರವಾಗಿ, ನಾಯಕರುಗಳ ಪರವಾಗಿ ಬ್ಯಾಟ್ ಬೀಸ್ಲಿಕ್ಕೆ ಮುಂದಾಗಿದ್ದಾರೆ. ಸೊ ಮತ್ತೊಂದು ಕಡೆಗೆ ನಾಯಕರು ಮಾತ್ರ ದಿವ್ಯ ಮೌನ ವಹಿಸಿದ್ದಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಜೋರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಪ್ರಾರಂಭದಲ್ಲಿ ಈ ಒಂದು ಅಧಿಕಾರ ಹಂಚಿಕೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅಂತಿಮವಾಗಿ ಹೈಕಮಾಂಡ್ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂತ ಒಂದು ಕೆಲಸವನ್ನು ಮಾಡಿತು. ಆದರೆ ಅದಾದ ನಂತರವಾಗಿ ಈಗ ಮತ್ತೆ ಸಿದ್ದರಾಮಯ್ಯ ಬಣದ ಸಚಿವರಾಗಿರ್ಬೋದು, ಮತ್ತೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರಾಗಿರ್ಬೋದು, ಇಬ್ಬರು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಹಾಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ, 5 ವರ್ಷ ಪೂರೈಸಬೇಕು ಅನ್ನೋದ್ರ ಬಗ್ಗೆ ಅವರ ಆಪ್ತ ಬಣದ ಶಾಸಕರಾಗಿ, ಆಪ್ತ ಬಣದ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕೆ ಎನ್ ರಾಜಣ್ಣ ಆಗಿರ್ಬೋದು, ಹೀಗೆ ಪ್ರತಿದಿನ ಕೂಡ ಅವರ ಬಣವಾಗಿ ಹೆಚ್ಚೆಚ್ಚು ಬಣದ ಶಾಸಕರು, ಸಚಿವರು ಈಗ ಮಾತಾಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರು ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಹೆಚ್ಚುವರಿ ಆಗೋದು ಬೇಡ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಹೀಗಾಗಿ ಎರಡೂ ಬಣದ ಶಾಸಕರು ಮತ್ತು ಸಚಿವರ ಮಾತಿನಿಂದಾಗಿ ಒಂದು ರೀತಿ ಕಾಂಗ್ರೆಸ್ ಒಂದು ರೀತಿ ಮತ್ತೆ ಕುರ್ಚಿಯ ವಿಚಾರದಲ್ಲಿ ಗೊಂದಲಗೂಡಾಗಿರುವಂತದ್ದು. ಈಗಾಗಲೇ ಸಂಸದ ಡಿ ಕೆ ಸುರೇಶ್ ಅವರು ಕೂಡ ಇದೇ ಒಂದು ವಿಚಾರವಾಗಿ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಪರೋಕ್ಷವಾಗಿ ಸಿದ್ದರಾಮಯ್ಯರಿಗೂ ಕೂಡ ಸಂದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ನಾನು ರಿಟೈರ್ಮೆಂಟ್ ತಗೋತೀನಿ, ಹೊಸಬರಿಗೆ ಅವಕಾಶ ಮಾಡಿಕೊಡ್ತೀನಿ, ಅದೇ ರೀತಿಯಾಗಿ ಸಿದ್ದರಾಮಯ್ಯವರು ಅವಕಾಶವನ್ನು ಮಾಡಿಕೊಡ್ಲಿ, ತನ್ನ ಅಣ್ಣನಿಗೆ ಅವಕಾಶವನ್ನು ಮಾಡಿಕೊಡ್ಲಿ ಅನ್ನೋ ಪರೋಕ್ಷವಾದಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಕುರ್ಚಿ ಕದನ ದೊಡ್ಡ ಮಟ್ಟದಲ್ಲಿ ಕಂಡು ಬಂದಿರುವಂತಹ ಕಾರಣಕ್ಕೋಸ್ಕರವಾಗಿ ಬಿಜೆಪಿ ಕೂಡ ಇದನ್ನ ರಾಜಕೀಯವಾಗಿ ಲಾಭವನ್ನ ತೆಗೆದುಕೊಳ್ತಾ ಇದೆ. ಒಂದು ರೀತಿ ಕಿಚಾಯಿಸುವಂತ ಒಂದು ಕೆಲಸವನ್ನು ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ರೀತಿ ಎಲೆಕ್ಷನ್ ಮುಂಚಿತವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿ ಕಿತ್ತಾಟ ಇತ್ತು, ಅದನ್ನ ರಾಜಕೀಯ ಲಾಭ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಅಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗಿರಲಿಲ್ಲ. ಈಗ ಅಧಿಕಾರ ಬಂದಿದೆ, ಅಧಿಕಾರ ಬಂದಂತ ಸಂದರ್ಭದಲ್ಲಿ ಅವ್ರು ಒಟ್ಟಾಗಿ ಹೋಗಬೇಕಾದಂತ ಒಂದು ಕೆಲಸ ಇರಬೇಕಾಗಿತ್ತು. ಆದ್ರೆ ಈಗ ಬಿಜೆಪಿ ನಾಯಕರು ಇದನ್ನ ಒಂದು ರೀತಿ ಒಟ್ಟಾಗಿಲ್ಲ, ಒಂದು ರೀತಿ ಅವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬರುವಂತ ದಿನಗಳಲ್ಲಿ ಇದು ಮತ್ತಷ್ಟು ದೊಡ್ಡ ಮಟ್ಟದ ವಾಗ್ಯುದ್ಧಕ್ಕೂ ಕೂಡ ಕಾರಣವಾಗುವಂತ ಸಾಧ್ಯತೆ ಇದೆ. ಇಷ್ಟೆಲ್ಲ ಗೊಂದಲಗಳು ಇದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಎಲ್ಲೂ ಕೂಡ ಅಧಿಕಾರದ ಹಂಚಿಕೆ ವಿಚಾರವಾಗಿ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯ ಈ ಒಂದು ಮೌನ ನಡೆಯನ್ನ ಗಮನಿಸೋದಾದ್ರೆ 5 ವರ್ಷ ತಾವೇ ಮುಖ್ಯಮಂತ್ರಿ ಆಗಿ ಇರ್ತೇವೆ ಅನ್ನೋ ಒಂದು ನಡವಳಿಕೆಯನ್ನ ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಕಾಂಗ್ರೆಸ್ನ ಈ ಒಂದು ಗೊಂದಲ ಈಗ ಹೈಕಮಾಂಡ್ ಕದ ತಟ್ಟುವಂತ ಸಾಧ್ಯತೆ ಇದೆ. ನಾಳೆ ಎಲ್ಲರೂ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಲ್ಲಿ ಪ್ರತ್ಯೇಕವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರ ವಿರುದ್ಧವಾಗಿ ಕೂಡ ಹೈಕಮಾಂಡ್ಗೆ ದೂರು ಕೊಡೋದಕ್ಕೂ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರುವಂತದ್ದು. ಶ್ರುತಿ, ಓಕೆ ಕೃಷ್ಣ, ಥ್ಯಾಂಕ್ ಯು. ತಮ್ಮೆಲ್ಲ ಕಂಪ್ಲೀಟ್